ಕಳೆದ 2 ವರ್ಷಗಳಿಂದ ಗೃಹ ಬಂಧನದಲ್ಲಿದ್ದ ವ್ಯಕ್ತಿಯ ರಕ್ಷಣೆ ಮಾಡಿದ ಮನಕಲಕುವ ಘಟನೆ ದಾಂಡೇಲಿ ತಾಲೂಕಿನ ಆಲೂರಿನಲ್ಲಿ ನಡೆದಿದೆ. ವಿನಾಯಕ್ ಸೋನ್ಶೇಟ್ ರಕ್ಷಣೆಯಾದ ಯುವಕ ಕಳೆದ 2 ವರ್ಷಗಳಿಂದ ದನದ ಕೊಟ್ಟಿಗೆಯಲ್ಲಿ ಕಾಲಿಗೆ ಕಬ್ಬಿಣದ ಸರಳು ಕಟ್ಟಿ ಕೂಡಿಡಲಾಗಿತ್ತು. ಅಮಾನವೀಯ ಸ್ಥಿತಿಯಲ್ಲಿದ್ದ ವಿನಾಯಕ್ನನ್ನು ಕಾರವಾರದ ರೆಡ್ ಕ್ರಾಸ್ ಸಂಸ್ಥೆ, ಜನಶಕ್ತಿ ವೇದಿಕೆಯವರು ಮಾಧವ್ ನಾಯ್ಕ್, ರಾಮ ನಾಯ್ಕ್, ಬಾಬು ಶೇಖರಿಂದ ರಕ್ಷಣೆ ಮಾಡಿದ್ದಾರೆ. ಮಾನಸಿಕ ಅಸ್ವಸ್ಥನಂತಿದ್ದ ವಿನಾಯಕ್ ಸೋನ್ಶೇಟ್ ಮನೆಗೆ ಬೆಂಕಿ ಹಾಕುವುದು ಹಾಗೂ ಕಬ್ಬಿನ ತೋಟಕ್ಕೆ ಬೆಂಕಿ ಹಾಕುವ ಕೆಲಸ ಮಾಡುತ್ತಿದ್ದ ಎಂಬ ಕಾರಣಕ್ಕೆ ಗೃಹ ಬಂಧನದಲ್ಲಿ ಇಟ್ಟಿದ್ದೇವೆ ಎಂದು ವಿನಾಯಕ್ ಸಹೋದರ ಸಂಜು ಸೋನ್ಶೇಟ್ ಹೇಳಿದ್ದಾರೆ. ಸದ್ಯ ವಿನಾಯಕ್ನನ್ನು ರಕ್ಷಣೆ ಮಾಡಿ ದಾಂಡೇಲಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಿ ಹೆಚ್ಚಿನ ಚಿಕಿತ್ಸೆಗಾಗಿ ಕಾರವಾರದ ಕಿಮ್ಸ್ಗೆ ರವಾನೆ ಮಾಡಲಾಗಿದೆ. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.